ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಸಾಯಂಕಾಲ ಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ. ನೆನ್ನೆ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಕಾರಣ ನನಗೆ ಹುಷಾರಿದ್ದಿಲ್ಲ, ಫುಲ್ ತಲೆನೋವು. ಈಗಲೂ ಸಹ ತಲೆನೋವಿದೆ. ನೆನ್ನೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗ್ಯದು. ಬೆಳಿಗ್ಗೆ ಸಾಯಂಕಾಲ ಇವತ್ತು ಬೆಳಿಗ್ಗೆ ಎಲ್ಲ 3-4 ಮಾತ್ರೆ ತಿಂದ್ಬಿಟ್ಟಿದ್ದೀನಿ. ಆದರೂ ತಲೆನೋವು ಕಡಿಮೆ ಆಗಿಲ್ಲ. ತಲೆನೋವು ಅಂದರೆ ಇಂಥ ಜಾಗದಲ್ಲಿ ಮಾತ್ರೆ ಎಲ್ಲ ಬರೋದು, ಫುಲ್ ತಲೆ ಫುಲ್ಲು ನೋವಾಗಿ ಸ್ಟಾರ್ಟ್ ಆಗುತ್ತೆ ನನಗೆ. ಏನಿದ್ರು ವಿಕ್ಸ್ ಎಲ್ಲ ಸವ್ರಿದ್ರೆ ನನಗೆ ಆಗಲ್ಲ, ಅಡ್ಜಸ್ಟ್ ಆಗಲ್ಲ ನನಗೆ ವಿಕ್ಸ್ ಎಲ್ಲ. ಅದರಿಂದಾಗಿ ಬೇರೆ ಮಾತ್ರೆನೇ ನುಂಗಬೇಕು. ಮಾತ್ರೆ ನುಂಗಿ ಈಗ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಅದಕ್ಕೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪಾಪು ನಮ್ಮ ಮನೆಯವರು ಮನೇಲಿಲ್ಲ, ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನನಗೆ ತಲೆ ನೋಯ್ತಿತ್ತಲ್ಲ, ಅದರಿಂದಾಗಿ ನಾನು ಹೋಗಲಿಲ್ಲ. ಸುಮ್ಮನೆ ಅಲ್ಲೂ ಗೌಂಡೆಲ್ಲ ಬಂದರೆ ಇನ್ನಷ್ಟು ನೋವು ಸ್ಟಾರ್ಟ್ ಆಗುತ್ತೆ ನನಗೆ. ಅದರಿಂದಾಗಿ ಗಣೇಶ ಹಬ್ಬ ಆಗಿದ್ದು ನನಗೆ ಹುಷಾರು ತಪ್ಪೋಯ್ತು. ಸಾಧಾರಣ ಈಗ ಆಗ್ತಾ ಇರುತ್ತೆ ನನಗೆ. ತಲೆನೋವು ಅನ್ನೋದು ಮಾಮೂಲಿ ಬರ್ತಾ ಇರುತ್ತೆ. ಹೀಗೆ ಮಾತ್ರೆ ನುಂಗಿ ನಾನು ವಾಸಿ ಮಾಡ್ಕೊಳ್ತೀನಿ. ಓಕೆ, ಒಂದನ್ನೇ ಪೂರ್ತಿ ಎದ್ದಳಕ್ಕೆ ಆಗಲಿಲ್ಲ. ಬೆಳಿಗ್ಗೆ ಸಂಜೆ ತನಕ ಸುಮ್ಮನೆ ಮನಿಕಂಡೇ ಇದ್ದೆ ನಾನು. ಇವತ್ತು ಅಷ್ಟೇ ಫುಲ್ಲು ರೆಸ್ಟಲ್ಲೇ ಇದ್ದೆ. ಆಮೇಲೆ ಸ್ವಲ್ಪ ಇವತ್ತು ಸೋಮವಾರ ಅಲ್ವಾ, ವಾರದ ದಿನ ವಾರ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು. ಅದರಿಂದಾಗಿ ಸ್ವಲ್ಪ ಕೆಲಸ ಮಾಡ್ತಾ ಬೆಳಿಗ್ಗೆ ಮಾಡಬೇಕಾಗಿದ್ದು ಪೂಜೆನ ಸಾಯಂಕಾಲ ಮಾಡಿದ್ದೀನಿ ನಾನು. ಈಗೆಲ್ಲ ಆಗಿದೆ. ಈಗ ಅಡುಗೆ ಮಾಡಬೇಕು. ಅಡುಗೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬ್ಲಾಗ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಹೊಸ ಬ್ಲಾಗೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್.